ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರೈತ ಮುಖಂಡರಾಗಿರುವಂತ ತಿಮ್ಮಯ್ಯ ಅವರಿದ್ದಾರೆ. ಸರ್ ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ನಮಸ್ಕಾರ ಸರ್, ನಾನು ಕಂಚಕಾರನಹಳ್ಳಿ ಗ್ರಾಮ ಪಂಚಾಯಿತಿ ಅಳ್ಳಾಳ್ಸಂದ್ರ ಗ್ರಾಮದಿಂದ ತಿಮ್ಮಯ್ಯ ಅಂತ ನಾನು ಮಾತಾಡ್ತಾ ಇದ್ದೀನಿ. ಸೊ ನಮ್ಮ ವಿರೋಧ ನೋಡಿ ಸರ್, ಫಸ್ಟ್ ಇಂದಾನು 470 ದಿವಸ ಕಳೆದಿದೆ. ನಾವು ಫಸ್ಟ್ ಇಂದಾನು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ. ಸೊ ನಮ್ಮ ಹೋರಾಟ ಇನ್ನೂ ಮುಂದೆ ಇರುತ್ತೆ. ಇವಾಗ ಯಾವ್ದೋ BBIT ಅವರು ಒಂದು 7 ಜನಕ್ಕೆ ಕೊಟ್ಬಿಟ್ಟಿದ್ದಾರೆ ಅಂತ ನಮ್ಮ ಒಗ್ಗಟ್ಟನ್ನ ಹೊಡಿಯೋಕೆ ಅವ್ರು ಏನೇನೋ ಸಂಚು ಮಾಡ್ತಾ ಇದ್ದಾರೆ. ಸೊ ಆ ಸಂಚಿಗೆಲ್ಲ ನಾವು ಬಗ್ಗೋರಲ್ಲ. ನಾವು ನಿಜವಾದಂತ ರೈತರು. ನಮ್ಗೆ ನಮ್ ಭೂಮಿ ತಾಯಿನೇ ಮುಖ್ಯ. ಸೊ ಹಾಗಾಗಿ ನಾವು ಭೂಮಿ ಉಳಿಸ್ಕೊಳ್ಳೋದ್ರಲ್ಲಿ ನಿಶ್ಚಿಮರು ಸರ್, ನಾವು ಉಳಿಸ್ಕೋತೀವಿ. ತಿಮ್ಮಯ್ಯ ಸರ್, ಈಗ ನೀವು ಹೇಳಿದ್ರಿ ನಮ್ಮ ಹೋರಾಟ ಕಂಟಿನ್ಯೂ ಆಗತ್ತೆ ಅಂತೇಳಿ. ಬಟ್ ನೀವು ಹೋರಾಟ ಕಂಟಿನ್ಯೂ ಆಗ್ತಾ ಇದೆ. ಬಟ್ ಕೆಲವೊಂದಿಷ್ಟು ರೈತರು ಚೆಕ್ ಅನ್ನು ಪಡಿತಿದಾರಲ್ಲ, ಆಲ್ರೆಡಿ ಪಡೆದಿದ್ದಾರೆ, ನಿನ್ನೆ ವಿತರಣೆ ಆಗಿದೆ. ಅವ್ರಿಗೆ ಏನ್ ಹೇಳ್ತೀರಿ? ಅಂದ್ರೆ ನಿಮ್ಮಲ್ಲಿ ಹೊಂದಾಣಿಕೆ ಇಲ್ಲ ಅನ್ನೋದು. ತಿಮ್ಮಯ್ಯ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಒಂದು ಒಳಗೇರಿ ಇದ್ದೇ ಇರುತ್ತೆ ಸರ್. ಒಂದು 4 ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್. ಅವ್ರು ತಗೊಂಡೇ ತಗೊಳ್ಳಿ. ಬಟ್ ಅವರಿಂದ ನಾವು ಹಾಳಾಗೋಗ್ತಾ ಇದೀವಿ ಅಂತ ಈ ವಿಡಿಯೋ ಮುಖಾಂತರ, ಈ ಚಾನೆಲ್ ಮುಖಾಂತರ ಹೇಳ್ತಾ ಇದೀವಿ. ಬಟ್ ನಮ್ಮ ನಿರ್ಧಾರ ದೃಢ ಇದೆ ಸರ್. ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಡಲ್ಲ. ನಮ್ಮ ಭೂಮಿ ತಾಯಿನೇ ನಮ್ಗೆ ಎಲ್ಲ. ಯಾಕೆ ಬಿಡಲ್ಲ ಅಂತ? ಯಾಕಂದ್ರೆ ರೈತರಿಗೆ ಯಾರು ಭೂಮಿಯನ್ನು ಕೊಡ್ತಾರೆ ಅವರಿಗೆ ಸರ್ಕಾರದ ಕಡೆಯಿಂದ ಎಲ್ಲಾ ರೀತಿಯಾದ ಸಹಕಾರ ಇರುತ್ತೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇರೋದು. ಬಟ್ ರೈತರು ಬಿಡಕ್ಕಿಲ್ಲ. ಏನ್ ಸಮಸ್ಯೆ? ಇವಾಗ ನೋಡಿ ಸರ್, 2005ರಲ್ಲಿ 1 ಎಕರೆ ಜಮೀನು 2 ಲಕ್ಷಕ್ಕೆ ಹೋಯ್ತಾ ಇತ್ತು ಸರ್. ಓಕೆನಾ? ಈಗ 2026 ನಡೀತಾ ಇದೆ. ಅದೇ ಸರ್ಕಾರ ಬಂದು 2.5 ಕೋಟಿ ಕೊಡ್ತಾ ಇದೀನಿ ಅಂತ ಹೇಳ್ತಾ ಇದೆ. ಸೊ ನಮ್ ಜನಗಳಿಗೆ, ನಮ್ಮ ರೈತರಿಗೆ ಏನ್ ಬುದ್ಧಿ ಇಲ್ವಾ ಸರ್? ಅವಾಗ 2 ಲಕ್ಷ ಹೋಯ್ತಾ ಇರುವಂತ ಜಮೀನು ಇವಾಗ 2 ಕೋಟಿ ಕೇಳ್ತಾ ಇದ್ದಾರೆ. ಇನ್ನು 10 ವರ್ಷ ಹೋದ್ರೆ 20 ಕೋಟಿ ಆಗುತ್ತೆ. ನಾವು ದುಡ್ಕೊಂಡು ತಿಂದ್ರೆ ಸಾಕು ಸರ್. ಅದು ನಮ್ ಪ್ರಾಪರ್ಟಿ ಬೆಳೀತಾನೆ ಇರುತ್ತೆ. ನಾವು 2 ಕೋಟಿನ ಇಸ್ಕೊಂಡು ನಾವೆಲ್ಲಾದ್ರೂ ಬಿಸ್ನೆಸ್ ಮಾಡಕ್ಕಾಗುತ್ತಾ ಸರ್? ನೀವ್ ಹೇಳಿ. ಈ ಫುಲ್ ಕರ್ನಾಟಕದಲ್ಲಿ ಜನತೆ ಎಲ್ಲೆಲ್ಲಿದ್ದಾರೆ ಅವರೆಲ್ಲ ಕೇಳಿ. ಎಲ್ಲಾರ್ಗೂ ಬುದ್ಧಿ ಇದೆ. ಈ ಭಾಗದಲ್ಲಿ ಇರುವಂತ ರೈತರಿಗೆ ಬುದ್ಧಿ ಇಲ್ವಾ? ಪ್ರಾಪರ್ಟಿ ಇದ್ದೇ ಇರುತ್ತೆ. ನಾವು ದುಡ್ಕೊಂಡು ತಿಂತಾ ಇದೀವಿ. ನಾವು ಜೀವನ ಕಟ್ಕೊಂಡಿದೀವಿ ಅದ್ರಲ್ಲಿ. ಸೊ ಹಾಗಾಗಿ ನಾವು ಭೂಮಿ ಬಿಡೋ ಮಾತೇ ಇಲ್ಲ ಸರ್. ನಾವು ಹೆಂಗೆ ಅಳತೆ ಮಾಡಿದ್ರು ನಾವೇ ಟೋಪಿ ಹಾಕಿಸ್ಕೊತಾ ಇರೋದು ಸರ್ ಈ ಸರ್ಕಾರದಿಂದ. ಅವ್ರ ಎಷ್ಟೇ ಹೋಗಿ ಕರೆದ್ರು, ನಾನು ಚೆಕ್ ಕೊಡ್ತಾ ಇದ್ದೀನಿ, ದುಡ್ಡು ಕೊಡ್ತಾ ಇದ್ದೀನಿ, ಬ್ಯಾಗ್ ತುಂಬಾ ಕೊಡ್ತಾ ಇದ್ದೀನಿ ಅಂದ್ರು ನಮ್ ದುಡ್ಡು ಬೇಡ ಸರ್. ನಮ್ ಭೂಮಿನೇ ಬೇಕು. ಒಂದು ಉದಾಹರಣೆ ಕೊಡ್ತೀನಿ ಸರ್. 2005ರಲ್ಲಿ ನಮ್ಮ ತಂದೆ ಅವರು ಒಂದು ಜಮೀನು ಪರ್ಚೇಸ್ ಮಾಡಿದ್ರು. ಅದು ವ್ಯವಸಾಯದಿಂದಾನೇ ಪರ್ಚೇಸ್ ಮಾಡಿದ್ದಾರೆ. ಎಷ್ಟು? 1 ಎಕರೆ ಪರ್ಚೇಸ್ ಮಾಡಿದ್ದಾರೆ. ಸೊ ಅದು 2008ರಲ್ಲಿ ನಮ್ಮ ವಿದ್ಯಾಭ್ಯಾಸಕ್ಕೆ ಮಾರ್ಬಿಟ್ರು. ಅವಾಗ ಒಂದು 7 ಲಕ್ಷ ಏನೋ ಬರ್ತು. 7 ಲಕ್ಷದಲ್ಲಿ ನಮ್ಮ ಉದ್ಯೋಗ ಕಂಪ್ಲೀಟ್ ಆಯ್ತು. ನಾವು BBM ಮಾಡಿದೀವಿ, ಡಿಗ್ರಿ ಮಾಡಿದ್ವಿ, ಡಿಗ್ರಿ ಓದಿಸಿದ್ದಾರೆ. ನಮ್ನು ಒಳ್ಳೆ ಉದ್ಯೋಗ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಯಾವ್ದಾದ್ರು ಜಾಬ್ಗೆ ಸೇರ್ಕೋಬೇಕು ಅಂದ್ರೆ ನಮ್ಮ ಅಳತೆ ಏನಿದೆ? ಇವಾಗ 40,000 ಕೊಟ್ರು 40,000 ಒಂದ್ ವರ್ಷಕ್ಕೆ ಎಷ್ಟಾಯ್ತು ಸರ್? 4,80,000 ಆಯ್ತು. 20 ವರ್ಷಕ್ಕೆ ಎಷ್ಟಾಯ್ತು ಸರ್? 96 ಲಕ್ಷ ಆಯ್ತು. ಸೊ ಇವಾಗಿನ ಪ್ರಾಪರ್ಟಿ ಅವಾಗ ಮಾರಿದ್ರಲ್ಲ 1/2 ಎಕರೆ ನಮ್ ತಂದೆಯವರು, ಇವಾಗ್ಲಿನ ವ್ಯಾಲ್ಯೂ ಎಷ್ಟಿದೆ ಗೊತ್ತಾ? 1,20,00,000 ಇದೆ ಸರ್. ಭೂಮಿ ತಾಯಿನ ದುಡ್ಡಿಂದ ಅಳಿಬೇಡಿ ಅಂತ ಹೇಳ್ತಾ ಇದ್ರಿ. ಬಟ್ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ನಾಳೆ JDS ಕಡೆಯಿಂದ ಪಾದಯಾತ್ರೆ ಆಗ್ತಾ ಇದೆ. ಆ ಪಾದಯಾತ್ರೆಯಲ್ಲಿ ನೀವು ಭಾಗಿಯಾಗ್ತೀರಾ ಅಥವಾ ಆ ಪಾದಯಾತ್ರೆ ನಡೀತಾ ಇರೋದು ಕೇವಲ ರೈತರ ಪರವಾಗಿನಾ ಅಥವಾ ರಾಜಕೀಯ ಉದ್ದೇಶನಾ? ನೋಡಿ ಸರ್, ನಾವು 470 ದಿವಸದಿಂದ ಹೋರಾಟ ಮಾಡ್ತಾ ಇದೀವಿ. ಸೊ 470 ದಿವಸದಿಂದ ಹೋರಾಟ ಏನ್ ಮಾಡ್ತಾ ಇದೀವಿ, ಅದು ಯಾವುದೇ ಕಾರಣಕ್ಕೂ ಪಬ್ಲಿಸಿಟಿ ಆಗಿಲ್ಲ. ನಾವು ನಿಷ್ಠಾವಂತ ರೈತರು ಅಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಾ ಇದೀವಿ. ಆದ್ರೆ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಬರ್ಲಿ, ಮತ್ತೆ ಯಾವ್ದಾದ್ರು ಫಿಲಂ ಇಂಡಸ್ಟ್ರಿಯಿಂದ ಬರ್ಲಿ, ಸೊ ಅದು ನಮ್ಗೆ ಪಬ್ಲಿಸಿಟಿ ಸಿಕ್ಕಿದೆ. ಸೊ ಅವ್ರು ಬಂದಿರೋದ್ರಿಂದ ನಮ್ಗೆ ಉಪಯೋಗ ಆಗಿದೆ ಸದ್ಯಕ್ಕೆ. ಸೊ ಆದ್ರಿಂದ ನಮ್ಗೆ ಅವ್ರ ಬೆಂಬಲ ಇದೆ. ಬರ್ಲಿ, ಯಾರು ಬೇಕಾದ್ರೂ ಬರ್ಲಿ, ನಮ್ಗೆ ಭೂಮಿ ಉಳಿಸ್ಕೊಡ್ತೀನಿ ಅಂತ ಯಾರು ಬೇಕಾದ್ರೂ ಬರ್ಲಿ, ನಾವು ಖಂಡಿತ ಹೆಲ್ಪ್ ಮಾಡ್ತೀವಿ ಅವ್ರಿಗೆ. ಸರ್ಕಾರ ಹೇಳ್ತಾ ಇರೋದು ಇದು ಕಾರ್ಯಕರ್ತರ ಪ್ರತಿಭಟನೆ ಆಗ್ತಾ ಇದೆ, ರೈತರ ಪ್ರತಿಭಟನೆ ಅಲ್ಲ ಇದು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ರೈತರಿಗೆ ಈಗಾಗಲೇ ಚೆಕ್ ವಿತರಣೆ ಆಗಿರೋದ್ರಿಂದಾಗಿ ಕೆಲವೊಂದಿಷ್ಟು ರೈತರಿಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ತೋರಿಸ್ತಾ ಇದೆ ಇಲ್ಲಿ. ಸರ್, ಸರ್ಕಾರ ಯಾವ ತರ ಆದ್ರೂ ಬೆಂಬಲಿಸಲಿ. ನಾವು 470 ದಿವಸದಿಂದ ಹೋರಾಟ ಮಾಡ್ತಾ ಇದೀವಿ. ನಮ್ಮ ಹೋರಾಟನ ಏನಾದ್ರೂ ಮಾಡಿ ಕಸಿಬೇಕು ಸರ್ಕಾರ, ಮತ್ತೆ ಹೊಡಿಬೇಕು. ಹಾಗಾಗಿ ಅವ್ರೇನ್ ಪ್ಲಾನ್ ಮಾಡ್ಬೇಕೋ, ಸರ್ಕಾರ ಏನ್ ಪ್ಲಾನ್ ಮಾಡ್ತಾ ಇದೆ. ಸೊ ಸರ್ಕಾರ ಪ್ಲಾನ್ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ, ಯಾಕೆ ಮಾಡ್ತಾ ಇದೆ ಪ್ಲಾನ್ ಅಂತ. ಈಗ GBIT ಅಲ್ಲಿ ದುಡ್ಡು ಕೊಟ್ಟಿದ್ದಾರೆ. ನಿಮ್ಮ ಹೋರಾಟ ನನ್ನ ಪ್ರಕಾರ ಯಾವುದೇ ರೀತಿಯ ಪ್ರಯೋಜನ ಆಗ್ತಿಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ,
ನಿನ್ನೆ ಒಂದು ಚೆಕ್ ವಿತರಣೆ ನೋಡ್ತಾ ಇದ್ರೆ ಸರ್ಕಾರ ಏನು ಮಾಡಬೇಕು ಅದನ್ನು ಕಂಟಿನ್ಯೂ ಮಾಡ್ತಾ ಇದೆ, ಪ್ರತಿಭಟನೆ ಆಗ್ತಾ ಇದೆ ಅಂತೇಳಿ ಸರ್ಕಾರ ತನ್ನ ಪ್ರಕ್ರಿಯೆ ಅಥವಾ ಕೆಲಸ ಕಾರ್ಯವನ್ನು ನಿಲ್ಲಿಸಿಲ್ಲ. ಬಟ್ ನಿಮ್ಮ ಹೋರಾಟ ಎಲ್ಲಿಯ ತನಕ ಇರುತ್ತೆ ಅಂತ ಇವಾಗ ನೋಡಿ, ಅದು ಏನ್ ಸರ್ಕಾರ ಏನ್ ಪ್ರಚಾರ ಮಾಡ್ತಿದೆ ಅದು ಕುರಿನ ಹಳ್ಳಕ್ಕೆ ಬೀಳಿಸುವಂತ ಪ್ರಚಾರ. ಇವಾಗ ಯಾವ್ದೋ ಒಂದು ಕುರಿ ಹೋಗಿ ಹಳ್ಳಕ್ಕೆ ಬಿದ್ದಾದ್ಮೇಲೆ ಎಲ್ಲಾ ಕುರಿಗಳು ಮಿಕಗಳು ಬಂದ್ಬಿಡ್ತವೆ ಅನ್ನೋ ಒಂದು ಮೂಢನಂಬಿಕೆಯಲ್ಲಿ ಇದ್ದಾರೆ ಸರ್ಕಾರದವರು. ಸೊ ಇವಾಗಿನ ರೈತಾಪಿ ವರ್ಗ ಇರ್ಲಿ, ರೈತಾಪಿ ಕುಟುಂಬ ಇರ್ಲಿ, ಪ್ರಜ್ಞಾವಂತರಿದ್ದಾರೆ ಸರ್. ಬ್ರಿಟಿಷರ್ ಕಾಲದಲ್ಲೆಲ್ಲ ನಾವಿರೋದು. ಈ 2026 ಕಾಲದಲ್ಲಿ ಯಾರೋ ಹೇಳ್ಬಿಟ್ರು ಅಂದ್ಬಿಟ್ಟು ಅವ್ರ ಮಾತು ಕೇಳಲ್ಲ ಸರ್. ಯಾವುದೇ ಕಾರಣಕ್ಕೂ ನಾವು ಫಸ್ಟ್ ಇಂದಾನು ಹೇಳ್ತಾ ಇರೋದು ಅಷ್ಟೇ, ನಾವು ಬಂತು ಭೂಮಿ ಬಿಡಲ್ಲ ಸರ್. ಅವ್ರ ಎಷ್ಟೇ ಕೊಡ್ಲಿ, ನಾವ್ ಏನಾದ್ರೂ ಮಾಡ್ಲಿ, ಅವ್ರ ಪ್ರೋಸೆಸ್ ಅವ್ರು ಮಾಡ್ತಾನೆ ಇದ್ದಾರೆ. ನಮ್ಗೆ ಗೊತ್ತು, ನಾವೇನೇ ಪ್ರತಿಭಟನೆ ಮಾಡಿದ್ರು ನಮ್ ಸ್ಥಳಕ್ಕೆ ಬರ್ತಾ ಇಲ್ಲ, ನಮ್ ನೋವು ಕೇಳ್ತಾ ಇಲ್ಲ ಅವರು. ಅವ್ರ ಪ್ಲಾನ್ ಅವ್ರ ತಲೆಯಲ್ಲಿ ಇರೋದೇನು, ಭೂಮಿ ಹೊಡಿಬೇಕು, 9600 ಎಕರೆ ಭೂಮಿ ಹೊಡಿಬೇಕು, ಅದ್ರಲ್ಲಿ ಏನೋ ಪ್ರಾಜೆಕ್ಟ್ ಮಾಡ್ಬೇಕು ಅಂತ ಬಂದಿದ್ದಾರೆ. ರೈತರು ಏನಾದ್ರೂ ಆಗ್ಲಿ, ಇವಾಗ ರೈತರು ಕೇಳ್ತಾ ಇದೀವಿ, ನೀವ್ ಏನೋ ದುಡ್ಡು ಕೊಟ್ಬಿಡ್ತೀರಾ, ಉದ್ಯೋಗ ಏನ್ ಕೊಡ್ತೀರಾ ರೈತರಿಗೆ, ಫಸ್ಟ್ ಹೇಳ್ಬಿಟ್ಟಾದ್ರೂ ಮಾಡಿ ಅಂತ ಕೇಳ್ತಾ ಇದೀವಿ. ಏನು ಉದ್ಯೋಗ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅವರು, ಏನಾದ್ರು ಹೇಳ್ತಾ ಇದ್ದಾರೆ ಸರ್ಕಾರ. ಆಮೇಲೆ ಇನ್ನೊಂದು ಸರ್, ಇವಾಗ AICT ಮಾಡಕ್ ಬಂದ್ಬಿಟ್ಟಿದ್ದಾರೆ. ಮೇಕೆದಾಟು ಯೋಜನೆ ಅಂತ ಅವಾಗ ಅಲ್ಲಿಂದ ಪಾದಯಾತ್ರೆ ಮಾಡಿದ್ರು. ಮೇಕೆದಾಟು ಯೋಜನೆ ಮಾಡ್ಲಿ ಫಸ್ಟ್. ಇವಾಗ ಆಲ್ರೆಡಿ KRS ನಂಬ್ಕೊಂಡು ಬೆಂಗಳೂರು ಇದೆ, KRS ಅಲ್ಲಿ ನೀರ್ ಖಾಲಿ ಆಗಿದೆ. ಸೊ ಇಲ್ಲಿ ಈ AICT ಮಾಡ್ಬಿಟ್ಟು ಇವ್ರಿಗೆ ನೀರ್ ಹೇಳ್ತಾ ಇರ್ತಾರೆ. ಇವ್ರು ಹೇಳ್ತಾ ಇರೋದು, ಸರ್ಕಾರ ಹೇಳ್ತಾ ಇರೋದು ಮೇಕೆದಾಟು ಯೋಜನೆ ಹಾಗೆ ಆಗುತ್ತೆ ಅಂತ. ತಮಿಳ್ನಾಡವ್ರು ಬರ್ತಾ ಇಲ್ಲ, ಅಕಸ್ಮಾತ್ ಹಾಗೆ ಇಲ್ಲ, AICTಗೆ ಎಲ್ಲಿಂದ ತರ್ತೀರಾ ನೀರು? ಇವಾಗ ಮೇಕೆದಾಟು ಆದ್ರೆ ಬೆಂಗಳೂರು ಜನ ನೀರ್ ಕುಡಿತಾರೆ ಸ್ವಾಮಿ, ದಾವರ ಹಿಂಗಿಸ್ಕೋತಾರೆ. AICT ಆದ್ರೆ ಏನ್ ಮಾಡ್ತಾರೆ, ಏನ್ ಉಪಯೋಗ ಇದೆ ಅವ್ರಿಗೆ? ಏನ್ ಉಪಯೋಗ ಇದೆ? ನನ್ನ ಸಾಮಾನ್ಯ ಒಬ್ಬ ವ್ಯಕ್ತಿಗೆ ಅರ್ಥ ಆಗುತ್ತೆ, ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಸರ್ಕಾರಕ್ಕೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಮೇಕೆದಾಟು ಆದ್ರೆ ಎಷ್ಟೋ ರೈತರು ಜೀವನ ಕಟ್ಕೋತಾರೆ, ಎಷ್ಟೋ ಇಲ್ಲಿಂದ ಕನಕಪುರವರೆಗೂ ಮಳವಳ್ಳಿವರೆಗೂ ಜೀವನ ಕಟ್ಕೋತಾರೆ. ಸೊ AICT ಇಂದ ರೈತರಾಗ್ಲಿ, ಕರ್ನಾಟಕದ ಜನತೆ ಆಗ್ಲಿ ಉದ್ಧಾರ ಆಗ್ತಾರಾ? ಮೇಕೆದಾಟಿಂದ ಯಾರಾದ್ರೂ ಉದ್ಧಾರ ಆಗ್ತಾರಾ? ಈ AICT ಇಂದ ಯಾರಾದ್ರೂ ಉದ್ಧಾರ ಆಗ್ತಾರಾ? ಚರ್ಚೆ ಮಾಡಿ, ಸಭೆ ಮಾಡಿ. ಮುಂದೆ ಏನು, ಎಲ್ಲಿಯ ತನಕ ಹೋರಾಟ ನಿಮ್ದು? ಕರ್ನಾಟಕದ ಮುಂದೆ ಏನು, ವಾಟ್ ನೆಕ್ಸ್ಟ್, ಎಲ್ಲಿಯ ತನಕ ಹೋರಾಟ ಇರುತ್ತೆ? ಮೇಕೆದಾಟು ಯೋಜನೆ ಮಾಡೋದ್ರಿಂದ ಕರ್ನಾಟಕದ ಜನತೆ ಉದ್ಧಾರ ಆಗುತ್ತೆ, ರೈತಾಪಿ ವರ್ಗ ಉದ್ಧಾರ ಆಗುತ್ತೆ, ಬೆಂಗಳೂರಿನ ಬೆಳೆಯುತ್ತೆ. ಫಸ್ಟ್ ಸರ್, ಮೇಕೆದಾಟು ಯೋಜನೆಯಿಂದ ಸರ್ಕಾರ ಮುಂದೆ ಬರಬೇಕು. ಆ ಯೋಜನೆಯಿಂದ ಮುಂದೆ ಬಂದ್ಬಿಟ್ಟು ಮೇಕೆದಾಟು ಯೋಜನೆ ಮಾಡ್ಲಿಪ್ಪ ಸರ್. ಈ AICT ಮಾಡೋದಲ್ಲ. AICT ಮಾಡಿದ್ರೆ ರೈತರ ಬಾಯಿಗೆ ಮಣ್ಣು ಹಾಕ್ದಂಗೆ ಆಗುತ್ತೆ. ಎಸ್, ಓಕೆ, ನೋಡೋಣ ಏನಾಗುತ್ತೆ ಅಂತೇಳಿ ಮುಂದಿನ ದಿನಮಾನಗಳಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ತಿಮ್ಮಯ್ಯ ಅವರೇ, PNS ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.